ಪ್ರಧಾನಮಂತ್ರಿ ಸಫಲ ಭೀಮಾ ಯೋಜನೆ ಪರಿಹಾರ ಹಣ ಕೂಡಲೇ ಬಿಡುಗಡೆ ಮಾಡಿ ಎಂದು ತಾಳಿಕೋಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಿಕೇರಿ, ಬೇಕಿನಾಳ, ಅಸ್ಕಿ, ಬಂಟನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಗಳಿಗೆ ಪರಿಹಾರ ಬಂದಿರುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಪರಿಶೀಲನೆಯನ್ನು ನಡೆಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹನುಮಂತ ವಡ್ಡಾರ್, ಮೈಬೂಬ್ ಮನಗುಳಿ, ಅಶೋಕ್ ಪಾಟೀಲ್, ಗೌಡಪ್ಪ ಗೌಡ ಆಳಿಮನಿ, ಯಂಕಣ್ಣ ಗುತ್ತಿಯಾಳ್, ಸಂಗನಗೌಡ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಲಕ್ಷ್ಮಣ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. ರಾಷ್ಟ್ರೀಯ ರೈತ ಸಂಘಕ್ಕೆ, ರಾಷ್ಟ್ರೀಯ ರೈತ ಸಂಘಕ್ಕೆ, ರಾಷ್ಟ್ರೀಯ ರೈತ ಸಂಘಕ್ಕೆ, ರಾಷ್ಟ್ರೀಯ ರೈತ ಸಂಘಕ್ಕೆ. ಏನೇ ಬರ್ಲಿ, ಏನೇ ಬರ್ಲಿ, ಬೆಳೆ ವಿಮೆ ಸರಿಯಾಗಿ ರೈತರ ಸಮೀಕ್ಷೆ ಮಾಡದ ಅಧಿಕಾರಿಗಳಿಗೆ, ಬೆಳೆ ವಿಮೆ ಅಧಿಕಾರಿಗಳ ಸರಿಯಾಗಿ ಸಮೀಕ್ಷೆ ಮಾಡದ ಅಧಿಕಾರಿಗಳಿಗೆ, ಏನೇ ಬರ್ಲಿ, ಏನೇ ಬರ್ಲಿ, ಡಾಟಾ ಎಂಟ್ರಿ ಮಾಡದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ಡಾಟಾ ಎಂಟ್ರಿ ಮಾಡದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ಏನೇ ಬರ್ಲಿ, ಜೈ ಜವಾನ್, ಜೈ ಜವಾನ್. ಜಡ್ಜ್ ಸಹಿತ ಹೇಳಾರ, ರೈತರಿಗೆ ಯಾರಾದ್ರೂ ಎಂಪ್ಲಾಯ್ಸ್ ತೊಂದರೆ ಕೊಟ್ರ ನಾವು ಬಿಡೋದಿಲ್ಲ ಅಂತ ಜಡ್ಜ್ ಸಹಿತ ಸ್ಟೇಟ್ಮೆಂಟ್ ಕೊಟ್ಟಾರ. ಇದನ್ನ ತಿಳ್ಕೊರಿ, ಜಡ್ಜ್ ಸಹಿತ ಸ್ಟೇಟ್ಮೆಂಟ್ ಕೊಟ್ಟಾರ. ರೈತರಿಗೆ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಯಾವುದೇ ಅಧಿಕಾರಿಗಳು ತೊಂದರೆ ಕೊಟ್ರ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಸ್ವಚ್ಛ ಹೇಳಾರ. ನೀವೆಲ್ಲರೂ ಯಾರಿಗೂ ಅಂಜವಶ್ಯಕ, ಹೈಕೋರ್ಟ್ ಜಡ್ಜ್ ಹೇಳ. ಅದಕ್ಕೆ ನಾವೇನಂತೀವ್ರಿ, ಎಲ್ಲರೂ ಜರ ಇದ್ರ ಬಗ್ಗೆ ಆಲೋಚನೆ ಮಾಡಿ ಎಲ್ಲರೂ ಹಿಡ್ಕೊಂಡು ಬೆಳಿಬೇಕು. ರೈತರಿಗೆ ಏನು ಹಾನಿ ಆಗಿ ಯಾವುದೇ ಕಚೇರಿಯಲ್ಲಿ ಒಪ್ಕೊಳ್ಳಮ್ಮ, ನಾವು ಸಿದ್ಧತೆ ಇದೀವಿ. ಒಟ್ಟು ನಾವು ಕರೆದ ಬಂದು ಅವರು JDR ನಮ್ಮ ಕೈಯಲ್ಲಿ ಅವರು ಆಶ್ವಾಸನೆ ಕೊಡಬೇಡ್ರಿ. ರೈತರು ಎಲ್ಲಾರು ರೈತನೇ ಸಾಯ್ಲಕತ್ತ ರಾಷ್ಟ್ರೀಯ ರೈತರ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕಬ್ಬು ಬೆಳೆಗಾರರ ಒಕ್ಕೂಟ, ಮಾನ್ಯ ತಹಸೀಲ್ದಾರರು, ತಾಲೂಕಾ ದಂಡಾಧಿಕಾರಿಗಳು, ತಾಳಿಕೋಟೆ ಇವರಿಗೆ ವಿಷಯ ಬೇಕಿನಾಳ, ಕಲಿಕೇರಿ, ಬಂಟನೂರು, ಅಸ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿಮೆ ಹಾಗೂ ಪರಿಹಾರದ ಹಣ ಬಿಡುಗಡೆ ಮಾಡುವ ಕುರಿತು ಮಾನ್ಯರೇ, ನಾವು ರಾಷ್ಟ್ರೀಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕಬ್ಬು ಬೆಳೆಗಾರರ ಒಕ್ಕೂಟದಿಂದ ಕಲಿಕೇರಿ, ಅಸ್ಕಿ, ಬಂಟನೂರು, ಬೇಕಿನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳಪಡುವ ಎಲ್ಲ ಗ್ರಾಮಗಳ ರೈತರುಗಳಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬೆಳೆ ವಿಮೆ ಹಂಚಿಕೆಯಾಗಿರುವುದಿಲ್ಲ. ಕೃಷಿ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಬೆಳೆ ವಿಮಾ ಅಧಿಕಾರಿಗಳು ಸೇರಿ ಬೆಳೆ ಕಟಾವು ಮಾಡಿದ ವಿವರ ಯಾವ ಅಧಿಕಾರಿಗಳ ಸಮ್ಮುಖದಲ್ಲಿ ಬೆಳೆ ಕಟಾವು ಪ್ರಯೋಗ ಮಾಡಿರುತ್ತಾರೋ ಮತ್ತು F1, F2 GPS ಮಾಡಿದ ರೈತರು ಜಮೀನುಗಳಲ್ಲಿ ವಿವರ ದಾಖಲೆಗಳು ಮಾಡಿರುತ್ತಾರೆ ಹಾಗೂ ಬೆಳೆ ಕಟಾವು ಮಾಡಿದ ಪ್ರಯೋಗದಲ್ಲಿ ಭಾಗವಹಿಸಿದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಕರೆಸಿ ಅಧಿಕಾರಿಗಳನ್ನು ರೈತರ ಸಮ್ಮುಖದಲ್ಲಿ ವಿಚಾರಣೆ ಮಾಡಿಸಬೇಕು ಅಂತ ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳ ಇವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಹಣ, ಬೆಳೆ ವಿಮಾ ಪರಿಹಾರದ ಹಣ ಬರದಿದ್ದರೆ ನಿಮ್ಮ ಕಚೇರಿ, ತಾಲೂಕಾ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಮತ್ತು ಇಲ್ಲಿಯವರೆಗೆ
2022-23 ರೈತ ಸಂಘದವ್ರು ಏನು ನಾವು ಮನವಿ ಕೊಟ್ಟಿದ್ದಾರೋ ಅದನ್ನೆಲ್ಲ ಡೀಟೇಲ್ ಆಗಿ ನೋಡಿ ಅದಕ್ಕೆ ಏನೇನು ಸಹಾಯ ಆಗಬೇಕು ಅದು ಕಂಪ್ಲೀಟ್ ಸಹಾಯ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ. ಆಯ್ತಾ? ಇನ್ನೊಂದು ರಿಕ್ವೆಸ್ಟ್, ನಮಗೆ ಕಲ್ಕೇರಿ ಎಲ್ಲ ರೈತರು ತಲೆಗೆ ಬೇಡ ಸರ್. ಆ ಪುಣ್ಯಾತ್ಮನ ಮುಖ ನೋಡೋದೇ ಬೇಡ. ಇನ್ನೊಂದು 50,000 ರೂಪಾಯಿ ನಾಳೆ ಕೊಟ್ಟು ಕಳ್ಸೋದು ಕಳಿಸ್ತೀವಿ. ಅವ್ನು ಇಂಗ್ಲೆಂಡ್ ತೆಗಿಬೇಕ್ರಿ 50,000 ರೂಪಾಯಿ ಖರ್ಚು ಇಲ್ಲದೆ ಕೊಟ್ಬಿಡೋದು. ಮತ್ತೆ ಹಿಂಗೆ ಇಲ್ಲ ಇಲ್ಲ ನಾನು ವಿಚಾರ ಮಾಡಿ ಕರೀಲೇಬೇಕಾಗಿತ್ತು ಸರ್. ಮೇಡಮ್ ಅವರು ಕುಲಕುಶ ವಿಚಾರಣೆ ಮಾಡಿ ಅವ್ರು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕಂದ್ರೆ ಆಗೋದಿಲ್ಲ.